ತನಕ ಏನು ಒಂದು ಹೆಣ್ಮಗಳನ್ನ ಕನ್ನಡದಲ್ಲಿ ಮಾತಾಡಿ ಟಿಕೆಟ್ ತಗೊಳ್ಳಿ ಅಂದಾಗ ಕನ್ನಡ ಬರಲ್ಲ ಅನ್ನೋ ಒಂದು ಮಾತನ್ನು ಹೇಳಿ ಮರಾಠಿ ಮಾತಾಡು ಅಂತ ಹೇಳಿ ಆ ಎಮ್ಮ ಅವರ ಒಂದು ಪುಂಡರನ್ನ ಕರೆಸಿ ಒಡಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಈ ನಮ್ಮ ಪೊಲೀಸ್ನವ್ರಿಗೂ ನಾಚಿಕೆ ಆಗಬೇಕು. ನಮ್ಮ ಕಂಡಕ್ಟ್ರ್ ಮೇಲೂ ಕೂಡ ಪೋಕ್ಸೋ ಕಾಯ್ದೆ ಕೇಸನ್ನು ದಾಖಲು ಮಾಡಿದ್ದಾರೆ. ನಾವು ಈಗಾಗಲೇ 2 ದಿನಗಳಿಂದ ಕೂಡ ಧ್ವನಿಯನ್ನು ಮಾಡಿದ್ದೇವೆ ಅದರ ವಿರುದ್ಧವಾಗಿ. ಮುಂದಿನ ದಿನಗಳಲ್ಲಿ ಏನು MES ಪುಂಡ್ರು MNS ಪುಂಡ್ರು ಏನಿದ್ದಾರೆ ಅವರ ವಿರುದ್ಧವಾಗಿ ಸೂಕ್ತವಾದ ಏನು ಬಿಗಿಯಾದ ಕಾನೂನು ಸೆಕ್ಷನ್ಗಳನ್ನು ಹಾಕಿ ಅವರನ್ನು ಜೈಲಿಗೆ ಕಳಿಸುವಂಥ ಕೆಲಸಗಳನ್ನು ಮಾಡಲಿಲ್ಲ ಅಂದರೆ, ಜೊತೆಗೆ ಏನು ನಮ್ಮ ಕಂಡಕ್ಟರ್ ಇದ್ದಾರೆ ಅವರ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಮೊಕದ್ದಮೆ ಏನಿದೆ ಪೋಕ್ಸೋ, ಅದನ್ನು ಹಿಂತೆಗೆದುಕೊಳ್ಳಿಲ್ಲ ಅಂದರೆ ಆ ಒಂದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಈ ಮಾಧ್ಯಮದ ಮುಖೇನ ನಾನು ಗೃಹ ಸಚಿವರಿಗೆ ಹೇಳ್ತಾ ಇದ್ದೇನೆ, ಇಂಥ ಒಂದು ಏನು ಬ್ರಿಟಿಷ್ ಆಡಳಿತ ನೀತಿಯನ್ನು ನೀವು ಏನು ಪೊಲೀಸರ ಕಡೆಯಿಂದ ಮಾಡಿಸ್ತಾ ಇದ್ದೀರಿ ಅದು ಬೇಡ. ಕನ್ನಡಿಗರೆಲ್ಲ ಶಾಂತಚಿತ್ತರ ಮನೋಭಾವದವರು, ಅವರನ್ನು ನೀವು ರೊಚ್ಚಿಗೆ ಇಳಿಸಿದ್ರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ನೀವು ಅನುಭವಿಸ್ಬೇಕಾಗ್ತದೆ.